ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದ ಡಾಕ್ಟರ್ ಜಿ ಪರಮೇಶ್ವರ್. ಸಿಎಂ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಪರಮೇಶ್ವರ್ ಸಂಚಲನ. ನಾನು ರಾಜೀನಾಮೆ ಕೊಡಲು ಸಿದ್ಧ ಎಂದ ಪರಮೇಶ್ವರ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಫೋಟಕ ಹೇಳಿಕೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಮಾತು. ಇವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಇವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಹಿಂದೆ ಪ್ರತಿ ತಿಂಗಳ ಸೇರ್ತಾ ಇದ್ದೋ, ಪ್ರತಿ ವಾರ ಸೇರ್ತಾ ಇದ್ದೋ, ಸಂದರ್ಭಾನುಸಾರ ಯಾವಾಗ್ಲೂ ಸೇರ್ತಾ ಇತ್ತು. ಆ ಕೆಲಸ ಆಗ್ಲಿಲ್ಲ, ಆಗೋದು ಇಲ್ಲ. ಪ್ರತಿ ಪಂಚಾಯಿತಿಗೆ ಪ್ರವಾಸ ಮಾಡ್ತಿದ್ದೆ, ನೀವು ಹಳ್ಳಿಗಳಿಗೆ ಕರೆದಾಗ ಬರ್ತಿದ್ದೆ, ನಿಮ್ಮ ಮನೆಗೆ ಊಟ ಮಾಡ್ತಿದ್ದೆ, ಕಾಫಿ ಕುಡಿತಿದ್ದೆ, ಹೆಗಲ ಮ್ಯಾಟ್ ಕೈ ಹಾಕೊಂಡು ಬರ್ತಿದ್ದೆ. ಅದು ಕಷ್ಟ ಆಗಿದೆ, ಅದು ಕಷ್ಟ ಆಗಿದೆ. ನನಗೊಂದು ನಿಮ್ಮ ಆಸೆ, ಹೌದಪ್ಪ, ನಾನು ನಮ್ಮ ಶಾಸಕರ ಜೊತೆ, ನಮ್ಮ ಮಿನಿಸ್ಟರ್ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು, ಅವನ ಹೆಗಲ ಮೇಲೆ ಕೈ ಹಾಕ್ಬೇಕು, ಅವನು ಹೆಂಗೆ ಹೇಳಿದ್ರಂಗೆ ನಾವು ಮಾತಾಡಬೇಕು ಅನ್ನೋದು ನಿಮ್ಮ ಆಸೆ. ನನಗೆ ಅರ್ಥ ಆಗ್ತದೆ. ಆದರೆ ನಾನು ಬರೀ ಶಾಸಕನಾಗಿ ನಿಮ್ಮ ಪ್ರತಿನಿಧಿಯಾಗಿ ಒಂದು ಭಾಗವಾಗಿ ನಿಂತಿದ್ದೆ. ಇವೊಂದಿಷ್ಟು ನಿರಾಸೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲ ಬಂಡವಾಳನೂ ಗೊತ್ತಿದೆ. ಸುಮ್ಮನೆ ಮಾತಾಡಿದ್ರೆ ನಾನು ಮಾತಾಡ್ಬಿಡ್ತೀನಿ. ಸುಮ್ಮನೆ ಇಟ್ಬಿಡ್ರಿ, ಆಯ್ತಾ? ಯಾರ್ಯಾರು ಎಸ್ಟೇಟ್ ಫೀಸೆ ತಿರುಗಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ? ಒಂದೆಡೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಚರ್ಚೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ಮೇಲೆ ಕಣ್ಣು. ಮತ್ತೊಂದೆಡೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿದೆ. ಇದೇ ಹೊತ್ತಲ್ಲಿ ಗೃಹ ಸಚಿವ ಪರಮೇಶ್ವರ್ ಭಾವುಕ ಮಾತು. ದಲಿತ ಸಿಎಂ ರೇಸ್ನಲ್ಲಿ ಮಂಚೂಣಿಯಲ್ಲಿರೋ ಪರಮೇಶ್ವರ್. ಕಾರ್ಯಕರ್ತರಿಗೆ ಸಿಗಲು ಆಗ್ತಿಲ್ಲ, ಟೈಮ್ ಕೊಡಲು ಆಗ್ತಿಲ್ಲ. ಪರಮೇಶ್ವರ್ ಭಾವುಕ ಮಾತಿನ ಹಿಂದಿದೆಯಾ ಸಿಎಂ ಆಗುವ ಆಸೆ? ಪರಮೇಶ್ವರ್ ಸ್ಫೋಟಕ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಎಬ್ಬಿಸಿದೆ ಪರಮೇಶ್ವರ್ ಹೇಳಿಕೆ. ಹೌದು, ಸಿಎಂ ಸಿದ್ದರಾಮಯ್ಯನವರ ಬದಲಾವಣೆ ಚರ್ಚೆ ಹೊತ್ತಲ್ಲೇ ಇದೀಗ ಪರಮೇಶ್ವರ್ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ನಾನು ರಾಜೀನಾಮೆ ಕೊಡಲು ಸಿದ್ಧ ಎಂದು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಪರಮೇಶ್ವರ್ ಅವರ ಸ್ಫೋಟಕ ಹೇಳಿಕೆಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾದಂತಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಭಾವುಕ ಮಾತುಗಳನ್ನಾಡಿದ್ದಾರೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಬದಲಾವಣೆಯ ಬಗ್ಗೆ ಚರ್ಚೆ ನಡೀತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಿದೆ. ಇನ್ನೊಂದೆಡೆ ದಲಿತ ಸಿಎಂ ಕೂಗು ಕೂಡ ಜೋರಾಗಿ ಕೇಳಿಬರ್ತಾ ಇದೆ. ಇದೇ ಹೊತ್ತಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಭಾವುಕ ಮಾತುಗಳನ್ನಾಡಿದ್ದಾರೆ. ದಲಿತ ಸಿಎಂ ರೇಸ್ನಲ್ಲಿ ಮಂಚೂಣಿಯಲ್ಲಿರೋ ನಾಯಕರಲ್ಲಿ ಪರಮೇಶ್ವರ್ ಕೂಡ ಒಬ್ಬರು. ಕಾರ್ಯಕರ್ತರಿಗೆ ಸಿಗಲು ಟೈಮ್ ಸಿಗ್ತಾ ಇಲ್ಲ, ಟೈಮ್ ಕೊಡೋಕ್ ಆಗ್ತಾ ಇಲ್ಲ ಅಂತ ಪರಮೇಶ್ವರ್ ಕೊರಟಗೆರೆಯಲ್ಲಿ ಭಾವುಕ ಮಾತುಗಳನ್ನಾಡಿದ್ದಾರೆ. ಪರಮೇಶ್ವರ್ ಭಾವುಕ ಮಾತಿನ ಹಿಂದಿದೆಯಾ ಸಿಎಂ ಆಗುವ ಆಸೆ? ಪರಮೇಶ್ವರ್ ಸ್ಫೋಟಕ ಮಾತಿನಿಂದ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ಬಿಟ್ಟಿದೆ.